ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಮುಗಿಯುವ ಹಂತಕ್ಕೆ ಬಂದರೂ ಕೂಡ ಕಂಟೆಸ್ಟೆಂಟ್ಸ್ಗಳ ನಡುವಿನ ಕಿತ್ತಾಟಕ್ಕೆ ಕೊನೆ ಕಾಣ್ತಾ ಇಲ್ಲ. ಡ್ರೋನ್ ಪ್ರತಾಪ್ ಅವರ ಪೇಷನ್ಸ್ ಒಡೆದು ಹೋಗಿರೋ ಹಾಗಿದೆ. ಅವರ ಪೇಷನ್ಸ್ ಲಿಮಿಟ್ ದಾಟಿದೆ. ಯಾಕಂದರೆ ಇಷ್ಟು ದಿನ ಪ್ರತಾಪ್ ಯಾರು ಏನೇ ಹೇಳಿದರೂ ಸೈಲೆಂಟಾಗಿ ಕೇಳಿಸ್ಕೊಳ್ತಿದ್ರು. ಯಾರು ಏನೇ ಮಾತಾಡಿದ್ರು ಕೂಡ ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಒಂದು ಹಂತದವರೆಗೂ ವಾದ ಮಾಡೋರು, ಆಮೇಲೆ ಎಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನಾಗೋರು. ಆದರೆ ಇವತ್ತು ಪ್ರತಾಪ್ ತಾಳ್ಮೆಯ ಕಟ್ಟೆ ಒಡೆದಿದೆ. ಪ್ರತಾಪ್ ಆಕ್ರೋಶದಿಂದ, ಸಿಟ್ಟಿನಿಂದ ರೊಚ್ಚಿಗೆದ್ದು ಮಾತಾಡೋದು ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ಕಾಣಸಿಗೋಕ್ಕೆ ಸಿಕ್ಕಿದೆ. ಹೌದು, ಒಂದು ಟಾಸ್ಕ್ ಇರುತ್ತೆ, ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಕೊಡ್ತಾರೆ. ಒಂದು ಬಾಕ್ಸಿಂಗ್ನ ಒಂದು ಇದಿರುತ್ತಲ್ಲ, ಹ್ಯಾಂಡಲ್ಗೆ ಹಾಕ್ಕೊಳ್ಳೋದಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಪಂಚ್ ಮಾಡೋ ಥರ ಇರುತ್ತೆ. ಯಾರ ಮೇಲೆ ಜಾಸ್ತಿ ಸಿಟ್ಟಿರುತ್ತೆ, ಯಾರ ಮೇಲೆ ಜಾಸ್ತಿ ಆಕ್ರೋಶ ಇರುತ್ತೆ, ಯಾರಿಗೆ ಏನು ಹೇಳಬೇಕಂತ ಇರುತ್ತೆ, ಅದನ್ನು ಹೇಳಿ ಅವರು ಆ ಒಂದು ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ವಿನಯ್ ತುಂಬ ರೊಚ್ಚಿಗೆದ್ದು ಹೇಳ್ತಾರೆ, ಪ್ರತಾಪ್ ನೀನು ನನ್ನ ಮೇಲೆ ಸುಮ್ಮನೆ ನರೇಟಿವ್ ಮಾಡೋದನ್ನು ಬಿಡು, ಇಲ್ಲಾಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತಾರೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಶ್ವಲಿ ವಿನಯ್ ಮಾತಾಡೋದೇ ಆ ಥರ. ಅಂದರೆ ಅವ್ರ ಕೋಪ ಬಂದಾಗ ಆ ಥರ ರಿಯಾಕ್ಟ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿ ವಾಯ್ಸ್ ಇರುತ್ತೆ, ಸ್ವಲ್ಪ ವಿಲನ್ ಆಗಿ ಒಂಥರ ಹೆದರಿಸ್ತಾ ಇದ್ದಾರೇನೋ ಅನ್ನೋ ಥರನೇ ಅದು ಕಾಣಿಸುತ್ತೆ. ಸೊ ವಿನಯ್ ಆ ಥರ ಹೇಳಿದ ತಕ್ಷಣ ಪ್ರತಾಪ್ ಏನು ಸುಮ್ಮನಾಗಲ್ಲ. ಇಷ್ಟು ಸಲ ಆಗಿದ್ದರೆ ಪ್ರತಾಪ್ ಸೈಲೆಂಟ್ ಆಗ್ತಾಯಿದ್ರು, ಏನು ಮಾತಾಡ್ತಾ ಇರಲಿಲ್ಲ. ಹೇಳೋದು ಹೇಳ್ತಾ ಇದ್ರು, ಅವ್ರ ವಾದ ಏನಿರುತ್ತೆ ಅದನ್ನು ಮಂಡಿಸ್ತಾ ಇದ್ರು. ಆದರೆ ಜಾಸ್ತಿ ಹಾರ್ಟಿಗೆ ತಗೊಂಡು ವಾದ ಮಾಡಿಕೊಂಡು ಜಾಸ್ತಿ ಸಿಟ್ಟಾಗಿ ಪ್ರತಾಪಲ್ಲಿ ವಾದ ಮಾಡ್ತಾ ಇರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಪ್ರತಾಪ್ ಇವತ್ತು ನಾನು ಹೇಳೋದನ್ನು ನೀವು ಕೇಳಬೇಕು ಅಂತ ರೊಚ್ಚಿಗೆದ್ದು ಹೇಳ್ತಾರೆ. ಹಾಗೆ ಹೇಳಿಬಿಟ್ಟು ನಾವೇನಾದರೂ ಹತ್ರೆ ಅಪ್ಪ ಅಮ್ಮ ನೆನೆಸ್ಕೊಂಡು ಹತ್ರೆ ಅದು ಸಿಂಪತಿ, ವಿಕ್ಟಿಮ್ ಕಾರ್ಡು, ಡ್ರಾಮಾ, ಓಟ್ಗೋಸ್ಕರ ಆಡ್ತಾ ಇದ್ದೀವಂತ. ಅದೇ ನೀವೇನಾದರೂ ಹತ್ರೆ ನಿಮ್ಮ ಹೆಂಡತಿ ನೆನೆಸ್ಕೊಂಡೋ, ಮಗುನ ನೆನೆಸ್ಕೊಂಡೋ, ಇಲ್ಲ ಹೊರಗಡೆ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ನ ನೆನೆಸ್ಕೊಂಡು ಹತ್ರೆ ಅದು ಪ್ರೀತಿ, ನಾವು ಹತ್ರೆ ಡ್ರಾಮಾ ಅಂತ ಕೌಂಟ್ರ್ ಕೊಡ್ತಾರೆ. ಆಮೇಲೆ ವಿನಯ್ ಏನೋ ಮಾತಾಡೋಕ್ಕೆ ಬರ್ತಾರೆ, ಕೇಳಿಸ್ಕೊಂಬರ್ರಿ ಅಂತ. ಆವಾಗ ಪ್ರತಾಪ್ ಹೇಳ್ತಾರೆ, ನೀವಿವತ್ತು ನನ್ನ ಮಾತನ್ನು ಕೇಳಿಸ್ಕೊಳ್ಳೇಬೇಕು ಅಂತ ಅಗ್ರೆಸಿವ್ ಆಗಿ ಪ್ರತಾಪ್ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ಬಿ ಮನೆಯಲ್ಲಿ ಪ್ರತಾಪ್ ಎಷ್ಟು ಅಗ್ರೆಸಿವ್ ಆಗಿ ಮಾತಾಡಿರೋದು. ಪ್ರತಾಪ್ ಮಾತಾಡಿರುವಂತಹ ಸ್ಟೈಲ್ಗೆ ತುಕಾಲಿ ಸಂತೋಷ್ ಆಗಲಿ, ವರ್ತೂರ್ ಸಂತೋಷ್ ಆಗಲಿ, ಸಂಗೀತ ಆಗಲಿ, ಕಾರ್ತಿಕ್ ಆಗಲಿ, ಇವರೆಲ್ಲರೂ ಕೂಡ ಬಿದ್ದು ನಗ್ತಿರ್ತಾರೆ. ಏನಾಯ್ತಪ್ಪ ಪ್ರತಾಪ್ಗೆ ಇದಕ್ಕಿದ್ದ ಹಾಗೆ ಇಷ್ಟು ಅಗ್ರೆಸಿವ್ ಆಗಿದ್ದಾನೆ ಅಂತ. ಮತ್ತು ಆ ಸ್ಟೈಲ್ ಇತ್ತಲ್ಲ, ಮಾತಾಡಿರೋ ಸ್ಟೈಲ್, ಅದು ಕೂಡ ಇನ್ನೊಬ್ರಿಗೆ ನಗು ತರಿಸೋ ಥರ ಇತ್ತು. ಸೊ ಎಲ್ಲರೂ ಕೂಡ ಬಿದ್ದು ನಗ್ತಾರೆ. ಬಟ್ ಏನೇ ಇರಲಿ, ಮುಗಿಯೋ ಹಂತಕ್ಕೆ ಬಂದಾಗ ವಿನಯ್ ವಿರುದ್ಧ ಎಲ್ಲರೂ ತಿರುಗಿ ಬೀಳ್ತಾ ಇದ್ದಾರೆ. ಮೊನ್ನೆ ನೋಡಿದ್ರೆ ತುಕಾಲಿ ವಿನಯ್ಗಿಂತ ಜಾಸ್ತಿ ವಾಯ್ಸ್ ಮಾಡಿ ರೈಸ್ ಆದರು. ಅದಾದಮೇಲೆ ವರ್ತೂರ್ ಸಂತೋಷ್, ಸಂಗೀತ ಬಿಡಿ ಸ್ಟಾರ್ಟಿಂಗಿಂದನೂ ರೈಸ್ ಆಗೇ ಇದ್ದರು. ಅದಾದಮೇಲೆ ಕಾರ್ತಿಕ್ ಆದಮೇಲೆ ಈಗ ಪ್ರತಾಪ್ನ ಸರದಿ. ಪ್ರತಾಪ್ ಕೂಡ ವಿನಯ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಒಟ್ಟಿನಲ್ಲಿ ವಿನಯ್ ಗ್ಯಾಂಗ್ನ ಸದಸ್ಯರು ಇಲ್ಲದೆ ವಿನಯ್ ವಿರುದ್ಧ ಎಲ್ಲರೂ ಕೂಡ ರೊಚ್ಚಿಗೆಳ್ತಾ ಇದ್ದಾರೆ. ವಿನಯ್ಗೆ ಇನ್ನೊಂದು ವಾರ ದುಡೋದೇ ಕಷ್ಟ ಅಂತ ಅನಿಸುತ್ತೆ. ಬಟ್ ಏನೇ ಆಗಲಿ, ಪ್ರತಾಪ್ ಒಂದು ಈಸಿ ಟಾರ್ಗೆಟು. ಪ್ರತಾಪ್ನ ಈಸಿಯಾಗಿ ನಾಮಿನೇಟ್ ಮಾಡ್ಬೋದು. ಎಲ್ಲ ವಿಚಾರದಲ್ಲೂ ಪ್ರತಾಪ್ನೇ ಆಯ್ಕೆ ಮಾಡ್ಕೊಳ್ಬಹುದು ಅಂದುಕೊಂಡವ್ರಿಗೆಲ್ಲ ಪ್ರತಾಪ್ ಇವತ್ತು ಒಂಥರ ತಿರುಗೇಟು ಕೊಟ್ಟರು. ನಾನು ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ರು, ಕೌಂಟರ್ ಅಟ್ಯಾಕ್ ಮಾಡಿದರು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಗ್ ಬಾಸ್ ಸೀಸನ್ 10 ಕಪ್ ಗೆಲ್ಲೋದು ಯಾರಾಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ.